ಅಲ್ಲಿ ತೂರು ಗದ್ದಿಗೆ ಎಷ್ಟು ವರ್ಷಗಳಾದವರು? ಈಗ 43 ವರ್ಷ ಆಯ್ತು. ತೂರು ಗದ್ದೆ ವರ್ಷ ಆಯ್ತು. ತೂರು ಗದ್ದೆ ಮೂಲ ಗದ್ದಿಗೆ ಕಂಪ್ಲಿ ಇರೋದು ಮೂಲ ಗದ್ದಿಗೆ ಕಂಪ್ಲಿಯಲ್ಲಿ. ಸೊ ಈಗ ಈ ವಿರುಪನಗೌಡ ತಾತನವರ ವಂಶಸ್ಥರು ಇಷ್ಟು ಜನ ಈ ಒಂದು ಗ್ರಾಮದಲ್ಲಿ ವಾಸವಾಗಿದ್ದಾರೆ. ಇರ್ಪನಗೌಡ ತಾತಂದ್ರೆ ಅಣ್ಣ ತಮ್ಮಳು ಇಬ್ಬರು ಒಟ್ಟಾದ್ರು. ಐನಗೌಡ ಇರ್ಪಣ ತಾತ, ಐನಗೌಡಗ ಇರ್ಪಣ ತಾತಗ ಮಕ್ಕಳಾಗಿಲ್ರಿ. ಐನಗೌಡಗ ಇಬ್ರು ಮಕ್ಕಳ್ರಿ. ಈರನಗೌಡ ಶಿವನಗೌಡ ಅಂತ. ತಾಯಿಗೆ ಎಲ್ಲರಿಗೆ ಒಂದು 7 ಮಂದಿಗೆ ಇಲ್ಲಿದ್ದ ಆಫೀಸ್ ಹತ್ರ ತೋರಿಸಿದ್ದಂತ. ಓಕೆ ತೋರ್ಸಂಡ್ರು. ಅಂತಂದ್ರೆ ಇವರು ಹಂಪಿ ಹೋಗಿರೋದು ಹೇರೂರು ಜನ ಹಂಪಿಯಲ್ಲಿ ನೋಡಿದ್ದಾರೆ. ಹಂಪಲ್ಲಿ ನೋಡ್ಯಾರ. ಇಲ್ಲಿನ ಇದ್ದಂತೆ ಅಲ್ಲಿನ ಇದ್ದಂತೆ. ಅದು ಬಹಳ ಪವಾಡ. ಹೌದೌದು. ಜನಾಂಗದವರು ಹೋದ್ರಲ್ಲಿ ಮನ ಧನು ತನದಿಂದ ದುಡಿದಂಥವರಿಗೆ ಜಯ ಖಚಿತ ಕಟ್ಟಿಟ್ಟ ಬುತ್ತಿ ಇದೆ. ಇದನ್ನು ಬೇಕಾದ್ರೆ ತಾವು ಮಹಿಮೆಗಳಾಗಿರ್ತಾರೆ. ಪುರಾಣನ ಐತಿ. ಪುರಾಣ ಹೌದಾ? ಭಕ್ತರೇ, ಶ್ರೀ ಹೇರೂರು ವಿರುಪನಗೌಡ ಅಥವಾ ವಿರುಪಣ್ಣ ಉದ್ಧೂತರ ವಂಶಸ್ಥರನ್ನ ಏನ್ ಮಾಡೋಣ ಅಂತಂದ್ರೆ ನಾವು ಸಂದರ್ಶನ ಮಾಡೋಣ. ಬನ್ನಿ ಭಗವದ್ಭಕ್ತರೇ. ಹೇರೂರು ವಿರುಪನಗೌಡ ತಾತ ಅಥವಾ ವಿರುಪಣ್ಣ ಉದ್ಧೂತರ ವಂಶಸ್ಥರ ಮನೆಗೆ ನಾವು ಬಂದಿದ್ದೀವಿ. ಈಗ ಅವರ ಸಂದರ್ಶನ ಮಾಡಿ ಅವ್ರಿಗಿರ್ತಕ್ಕಂಥ ಸಂಬಂಧಗಳೇನು ಹಾಗೂ ಅವರ ಮಹಿಮೆಗಳು, ಅವು ವೈಯಕ್ತಿಕವಾಗಿ ಅವರಾಗಿರ್ತಕ್ಕಂಥ ಅನುಭವ ಬಗ್ಗೆ ಏನು ಮಾಡೋಣ ಅಂತಂದು ನಾವು ಸಂದರ್ಶನ ಮಾಡೋಣ. ಸರ್ ನಮಸ್ಕಾರ. ತಮ್ಮ ಹೆಸರು? ಶರಣೇಗೌಡ, ತಂದೆ ದಾನಗೌಡ, ಪೊಲೀಸ್ ಪಾಟೀಲ್. ಸರ್, ನಿಮಗೆ ವಿರುಪನಗೌಡ ತಾತನವರು ಯಾವ ರೀತಿ ಸಂಬಂಧ ಆಗಬೇಕು ನಿಮಗೆ? ನಮಗೆ ಇರ್ಪನಗೌಡ ತಾತರ ಮರಿಮೊಮ್ಮಕ್ಕಳಾಗ್ತೀವಿ ಸರ್ ನಾವು. ಓಕೆ ರೀ. ಹಾಂ. ನಮ್ಮ ತಂದೆ ಇರ್ಪನಗೌಡರು ಮತ್ತು ಅವ್ರ ಅಣ್ಣ ಐನ್ ರೆಡ್ಡಿ ಅವರಿಗೆ ಅವ್ರ ತಂದೆ ಐನ್ ರೆಡ್ಡಿ ಅವರು, ಶಿವನಗೌಡರ ತಂದೆ ಐನ್ ರೆಡ್ಡಿ ಅವರು. ಆಮೇಲೆ ಈಗ ವಿಶೇಷವಾಗಿ ಒಂದು ಇಂಥ ಅವಧೂತರು ನಿಮ್ಮ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥದ್ದು ಆ ಅಂಶ ನಿಮ್ಮಲ್ಲಿರುತ್ತೆ. ಅಷ್ಟು ಒಂದು ಪಾವಿತ್ರತೆ ಉಳಿರ್ತಕ್ಕಂಥ ವಿರುಪನಗೌಡರ ಬಗ್ಗೆ ನೀವು ವಿರುಪನಗೌಡರಿಗೆ ನೋಡಿರಲಿಕ್ಕಿಲ್ಲ. ನಿಮ್ಮ ಹಿರಿಯರು ವಿರುಪನಗೌಡರ ಬಗ್ಗೆ, ತಾತನ ಬಗ್ಗೆ ಯಾವ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು. ನಮ್ಮ ತಂದೆಯವರು ಇರ್ಪನಗೌಡ ತಾತನವರು ನಮ್ಮ ವಂಶದವರು ಹಿಂಗೆ ಊರು ಬಿಟ್ಟು ಹೋಗಿ ಕಂಪ್ಲಿಯಾಗ ಇದಾಗಿದ್ದಾರೆ. ಅದನ್ನೆಲ್ಲ ತಿಳಿಸಿ ಹೇಳ್ತಿದ್ರು ನಮಗೆ. ಈ ಒಂದು ಊರಲ್ಲಿ ತೂರು ಗದ್ದಿಗೆ ಎಷ್ಟು ವರ್ಷಗಳಾದವರು? ಈಗ 43 ವರ್ಷ ಆಯ್ತು. ತೂರು ಗದ್ದೆ ವರ್ಷ ಆಯ್ತು. ತೂರು ಗದ್ದೆ ಮೂಲ ಗದ್ದಿಗೆ ಕಂಪ್ಲಿ ಇರೋದು ಮೂಲ ಗದ್ದಿಗೆ ಕಂಪ್ಲಿಯಲ್ಲಿ. ಸೊ ಈಗ ಈ ವಿರುಪನಗೌಡ ತಾತನವರ ವಂಶಸ್ಥರು ಇಷ್ಟು ಜನ ಈ ಒಂದು ಗ್ರಾಮದಲ್ಲಿ ವಾಸವಾಗಿದ್ದಾರೆ. ಸುಮಾರು ಎಷ್ಟು ಮನೆಗಳಿದೆ ಅಂತ? ಈಗ ತಂದೆ ಕಾಲದಿಂದ ಒಂದು 8-10 ಮನೆಗಳು ಆಗಿವೆ. 8-10 ಮನೆಗಳಿದ್ದಾವೆ ಅಂತ. ಸೊ ಈಗ ವಿಶೇಷವಾಗಿ ಹೇಳೋದಾದರೆ ಮುಂದಿನ ದಿನಗಳಲ್ಲಿ ವಿರುಪನಗೌಡರ ತೂರು ಗದ್ದಿಗೆಲ್ಲಿದೆ ಏನು ಪರಿಕಲ್ಪನೆ ಇದೆ ಅಂತಂದರೆ ಮುಂದೆ ಯಾವ ರೀತಿ ನಾವು ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ನಿಮ್ಮ ಕುಟುಂಬದವ್ರ ಹತ್ರ ಏನಿದೆ? ಆದಷ್ಟು ಡೆವಲಪ್ಮೆಂಟ್ ನಮ್ಮ ಅಣ್ಣವರು ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ಕೆಲವೊಂದು ಗ್ರ್ಯಾಂಟ್ಗಳನ್ನು ನಲ್ಲಿ ಹಾಕ್ಸ್ಯಾರ. ಓಕೆ. ಹಾಂ. ಕೆಲವೊಂದು ಇವು ಜಾತ್ರೆಗ ದೊಡ್ಡವಂಥ ಅಡುಗೆ ಮಾಡೋಕ್ಕೆ ಸಾಮಾನುಗಳು ಕೊಡಿಸ್ಯಾರ. ಓಕೆ. ಬೇರೆ MLC ಅವ್ರ ಗ್ರ್ಯಾಂಟ್ಗಳು ಕೆಲವೊಂದು ತಂದಿದ್ವಿ. ನಿಮ್ಮ ಪರಿಕಲ್ಪನೆ ಏನಿದೆ ಮುಂದಿನ ದಿನಗಳಲ್ಲಿ ಮಠನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕಂತ ಪರಿಕಲ್ಪನೆಯಿಂದ? ಅಂದರೆ ಏನಾಗಬೇಕಾಗಿದೆ ಆ ಒಂದು ಸ್ಥಳದಲ್ಲಿ ಅಂತೇಳಿ? ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು. ಸೊ ಇಲ್ಲಿವರೆಗೆ ಸಂದರ್ಶನ ಕೊಟ್ಟಿರ್ತಕ್ಕಂಥ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಭಗವದ್ಭಕ್ತರೇ, ಶ್ರೀ ಹೇರೂರು ವಿರುಪನಗೌಡ ತಾತನವರ ವಂಶಸ್ಥರಾಗಿರ್ತಕ್ಕಂಥ ಮತ್ತೊಬ್ಬ ಸಂದರ್ಶನ ಏನು ಮಾಡೋದಂದರೆ ಸಂದರ್ಶನ ಮಾಡೋಣ. ನಮಸ್ಕಾರ. ತಮ್ಮ ಹೆಸರು? ಶರಣೇಗೌಡ. ತಾವು ಇಷ್ಟೇ ತಲೆಮಾರಿನವರು? ನಾವು ಇರ್ಪನಗೌಡ ತಾತರಿಗೆ ಗಿರಿ ಮೊಮ್ಮಕ್ಕಳ ಆಗ್ಬೇಕ್ರಿ. ಗಿರಿ ಮೊಮ್ಮಕ್ಕಳು. ಅಂದರೆ ಇದು ವಿರುಪನಗೌಡ ತಾತರ ವಂಶಸ್ಥರ ಅಥವಾ ಅವರ ಅಣ್ಣ ತಮ್ಮರ ಕಡೆಯಿಂದ ಬಂದಿರ್ತಕ್ಕಂಥ? ಇರ್ಪನಗೌಡ ಅಣ್ಣ ವಂಶಸ್ಥರು ನಾವು. ಅಂದರೆ ಈಗ ವಿರುಪನಗೌಡರಿಗೆ ಮಕ್ಕಳಾಗಿಲ್ಲ, ಸ್ವಂತ ಹಂಚಿಕೊಂಡಿರ್ತಕ್ಕಂಥ ಅವ್ರ ಅಣ್ಣ ಐನಗೌಡ ಗಿರಿ ಮೊಮ್ಮಕ್ಕಳ. ಇದು ನಿಮ್ಮ ವಂಶ ಪರಂಪರೆ ಅಥವಾ ನಿಮ್ಮ ವಂಶಸ್ಥರ ಒಂದು ಸ್ವಲ್ಪ ಏನಾದರೂ ವಿವರಣೆ ಕೊಡೋಕ್ಕೆ ಸಾಧ್ಯನಾ ನಿಮಗೆ? ಎಲ್ಲ ವಿವರ ಕೊಡ್ತೇನೆ ರೀ. ಈಗ ಇರ್ಪನಗೌಡ ತಾತಂದ್ರೆ ಅಣ್ಣ ತಮ್ಮಳು ಇಬ್ಬರು ಒಟ್ಟಾದ್ರು. ಐನಗೌಡ ಇರ್ಪಣ ತಾತ, ಇರ್ಪಣ ತಾತಗ ಮಕ್ಕಳಾಗಿಲ್ರಿ. ಐನಗೌಡಗ ಇಬ್ರು ಮಕ್ಕಳ್ರಿ. ಈರನಗೌಡ ಶಿವನಗೌಡ ಅಂತ. ಈರನಗೌಡನ ಒಟ್ಟಿಲಿ 4 ಮಂದಿ ಅಣ್ಣ ತಮ್ಮಳು. ಶಿವನಗೌಡನ ಒಟ್ಟಿಲಿ 3 ಅಣ್ಣ ತಮ್ಮಕ್ಕಳು, 3 ಮಕ್ಕಳು, ಒಬ್ಬ ಹೆಣ್ಣು ಮಕ್ಕಳು. ಹಿರೇಪಂಬನಗೌಡ
ಸಣ್ಣ ಐನಗೌಡ ದಾನನಗೌಡ ಪಂಪಮ್ಮ ಅಂತೇಳಿ. ಸಣ್ಣ ಐನಗೌಡ ವಂಶಸ್ಥರು ನಾವು. ನೀವು ಸಣ್ಣ ಇವರು ಸಾಹಿತ್ಯಗಳ ಬಗ್ಗೆ ತಮಗೇನಾದರೂ ಅನುಭವ ಇದೆ? ಎಳಮುರಿ ಶಾಸ್ತ್ರ ಕೈವಲ್ಯ ಪದಗಳಂತ ಅದಾವ್ರಿ. ಆಲ್ಮೋಸ್ಟ್ ಅಲ್ಲಿ ಯೂಟ್ಯೂಬ್ನಾಗ ಅವೆಲ್ಲ ಪ್ರಸಿದ್ಧಿ ಆಗ್ಯಾವ್ರಿ. ಅವು ಲಭ್ಯಗಳು ಇದಾವ್ರಿ. ಸೊ ಇಲ್ಲಿವರೆಗೆ ಆ ಒಂದು ಕುಟುಂಬದ ಹಾಗೂ ಅವರ ಸಾಹಿತ್ಯದ ಬಗ್ಗೆ ತಾವು ವಿವರಣೆ ಕೊಟ್ಟಿರೋ ಸಲುವಾಗಿ ತಮಗೆ ಸಂದರ್ಶನ ಯೂಟ್ಯೂಬ್ ಚಾನಲ್ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ತಮ್ಮ ಹೆಸರು? ವಿರೂಪಾಕ್ಷಗೌಡ, ತಂದೆ ಸಣ್ಣ ಐನಗೌಡ. ಹೇರೂರು ವಿರೂಪನಗೌಡ ತಾತನವರು ನಿಮಗೆ ಯಾವ ರೀತಿ ಸಂಬಂಧ ಆಗ್ತಾರೆ? ನಮ್ಮ ವಂಶಸ್ಥರು ಅವರು. ಅಂದ್ರೆ ಅವ್ರಿಗೆ ನೀವೇನಾಗಬೇಕು? ನಾವು ಅವ್ರ ಮೊಮ್ಮಕ್ಕಳ್ರಿ. ಇಲ್ಲ ಮೊಮ್ಮಕ್ಕಳ್ರಿ. ಸೊ ಇಂಥ ಒಂದು ಅವಧೂತರ ಒಂದು ವಂಶಸ್ಥರಾಗಿರ್ತಕ್ಕಂಥದ್ದು ಅಂದರೆ ಆ ಅಂಶ ಸಮೇತ ನಿಮ್ಮಲ್ಲಿರುತ್ತೆ ರೀ. ಅಂದರೆ ಆ ದೈವಾಂಶದ ಅಂಶ ಸಮೇತ ನಿಮ್ಮಲ್ಲಿರುತ್ತೆ. ಸೊ ಈಗ ಹೇರೂರು ವಿರೂಪನಗೌಡ ತಾತನವರು ಪ್ರಭಾವಗಳು ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ, ಜಗಜ್ಜಾಹೀರಾಗಿದೆ, ಕರ್ನಾಟಕ ರಾಜ್ಯದಂತ ಗೊತ್ತಿದೆ. ಅವ್ರು ಬರೆದಿರ್ತಕ್ಕಂಥ ತತ್ವಪದಗಳಾಗಿರ್ಬೋದು, ಎಡೆಮುರಿ ಶಾಸ್ತ್ರ ಆಗಿರ್ಬೋದು, ಹಾಗೂ ಬಿಡುಬಿಡಿಕೆ ಹಾಡುಗಳೆಲ್ಲಿಂದ ಪ್ರಸಿದ್ಧಿಯಾಗಿದ್ದಾರೆ. ಸೊ ಆ ಒಂದು ಅವರಿರ್ತಕ್ಕಂಥ ಒಂದು ಶಕ್ತಿ ಅದೆಲ್ಲ ಅವ್ರಿಗೆ ಬಂದಿರತಕ್ಕಂಥದ್ದು ಈ ಒಂದು ಸ್ಥಳದಿಂದಲೇ. ಅಂದರೆ ಅವ್ರು ಹುಟ್ಟಿ ಬೆಳೆದಿರ್ತಕ್ಕಂಥ ಒಂದು ಸ್ಥಳ, ಗೌಡಿಕೆ ಮಾಡಿರ್ತಕ್ಕಂಥ ಒಂದು ಸ್ಥಳ. ಸೊ ವೈಯಕ್ತಿಕವಾಗಿ ಕೇಳೋದಾದರೆ ನಿಮ್ಮ ಕುಟುಂಬಸ್ಥರ ಅಂದರೆ ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ತಾತನವರಾಗಿರ್ಬೋದು, ನಿಮ್ಮ ಮುತ್ತಾತನವರಾಗಿರ್ಬೋದು, ವಿರೂಪನಗೌಡ ತಾತನವ್ರ ಬಗ್ಗೆ ಹೇಳಿರ್ತಕ್ಕಂಥ ವಿಚಾರಗಳೇನಿದೆ ರೀ? ನಮಗೇನು ನಮ್ಮ ತಂದೆ ಹೇಳಿದಷ್ಟು ಪರಿಚಯ ರೀ ನಮಗೆ. ಓಕೆ. ನಮ್ಮ ತಂದೆಯವ್ರು ಹೇಳ್ತಿದ್ರು ರೀ, ನಮ್ಮ ವಿರೂಪಣ್ಣ ತಾತನ ವಂಶಸ್ಥರು ನಾವು ಆತಂದ ಇದು ಆಸ್ತಿ ಇದೆಲ್ಲ ಆತಂದ. ಆಮೇಲೆ ಏನಪ್ಪ ಅಂದ್ರೆ ಆತ ಏನೇನೋ ಮಾಡಿದ್ದ ಪೌಡಗಳು, ಆ ಪೌಡಗಳು ಎಲ್ಲ ಹೇಳ್ತಿದ್ದೀನಿ ರೀ. ಓಕೆ. ಪಂಚಮಿ ದಿನ ನಿಜವಾದ ಹಾವಿಗೆ ಹಾಲು ತಮಗೆ ಹೇಳಿರ್ತಕ್ಕಂಥ ವಿಚಾರಗಳೇನು? ನಮಗೆ ಯಜಮಾನ್ರು ಹೇಳ್ತಿದ್ರು ರೀ, ಹಿಂಗ ನಾಗರ ಪಂಚಮಿ ಬಂತು. ನಾಗರ ಪಂಚಮಿಯಾಗ ಅದು ತಾಯಿ ಇವರೆಲ್ಲೇ ಹೊರಗಡೆ ಹೋಗ್ಬಿಟ್ಟಿದ್ರಂತ್ರಿ. ಹೊರಗಡೆ ಎಲ್ಲಿ ಹೋಗಿದ್ರೆ ಒಟ್ಟ ಬರಲ್ರಂತ್ರಿ. ಆಮೇಲೆ ಏನಪ್ಪ ಅಂದ್ರೆ ಒತ್ತಾಯ್ತು, ಪಂಚಮಿ ಹಾಲು ಹಾಕ್ಬೇಕಾಗಿತ್ತು ಅಂತಂದು ತಾಯಿ ಬೀತಿದ್ಲಂತ್ರಿ. ತಾಯಿ ಏನಂದ ತಡೆವ ಅದೆಷ್ಟತ್ತ ಇಲ್ಲೇ ಹಾಲು ಹಾಕೋದೆಷ್ಟತ್ತ ಹಾಕ್ಯಮಣ ಅಂತಂದು ದೇವ್ರ ಮನೆಗೆ ಹೋಗಿ ಜಗಲ ಮೇಲೆ ಅಲ್ಲೇ ಹಾವು ತೋರಿಸಿ ಅಲ್ಲೇ ತಾಯಿನ ಕರೆದು ಅಲ್ಲೇ ಹಾಲು ಎರ್ದಾರ್ರಿ. ಈ ಗ್ರಾಮದ ಜನ ಅಂತಂದ್ರೆ ಹಂಪಿಗೆ ಶ್ರೀ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವಕ್ಕಂತೂ ಅದನ್ನು ಕೂಡ ಹೇಳಿ ಅವಾಗ ಅದು ತಾಯಿ ಅಪೇಕ್ಷೆ ಇತ್ತು ಅಂತಂದ್ರೆ ಏ ಗೌಡ ನೀನು ನನಗೆ ಜಾತ್ರೆ ತೋರಿಸ್ತಾ ಇಲ್ಲ, ಊರ್ ಮಂದಿ ಎಲ್ಲ ಜಾತ್ರೆಗೆ ಹೋಗ್ತಾರೆ, ನೀನು ಜಾತ್ರೆ ತೋರಿಸ್ತಾ ಇಲ್ಲ ಅಂತ ಒಂದು ಪವಾಡನೆ ನಡೀತಂತ ಹೇಳ್ತಾರೆ. ಅಂತಂದ್ರೆ ವಿರೂಪನಗೌಡರು ತಾಯಿಯವರಿಗೆ ಇಲ್ಲಿದ್ದಲ್ಲೇ ಹಂಪಿ ಕರ್ಕೊಂಡು ಹೋಗಿ ಅಲ್ಲಿ ಜಾತ್ರೆ ತೋರಿಸಿರ್ತಕ್ಕಂಥ ಒಂದು ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ರೀ? ಹೇಳ್ತಿದ್ರಿ ನಮ್ಮ ಯಜಮಾನ್ರು ಹೇಳ್ತಿದ್ರಿ, ಕುಂತ್ಕಂದ ತಾಯಿಗೆ ಎಲ್ಲರಿಗೆ ಒಂದು 7 ಗಂಟೆ ಮಂದಿಗೆ ಇಲ್ಲಿದ್ದ ಹಂಪಿ ಜಾತ್ರೆ ತೋರಿಸಿದ್ದಂತ ತೋರ್ಸೇನ್ರಿ. ಅದು ಅಂತಂದ್ರೆ ಇವರು ಹಂಪಿ ಹೋಗಿರೋದು ಹೇರೂರು ಜನ ಹಂಪಿಯಲ್ಲಿ ನೋಡಿದ್ದಾರೆ, ಹಂಪಿಲಿ ನೋಡ್ಯಾರ್ರಿ. ಇಲ್ಲಿನ ಇದ್ದಂತೆ ಅಲ್ಲಿನ ಇದ್ದಂತ್ರಿ. ಅದು ಬಹಳ ಪವಾಡ. ಹೌದೌದು, ದೊಡ್ಡ ಪೌಡರ್. ಅಸಲಿಗೆಲ್ಲ ಅಧಿಕಾರ ಬೇಕು, ಅಂತಸ್ತು ಬೇಕಂತೆಲ್ಲ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಆಸೆ ಆಕಾಂಕ್ಷೆಗಳು. ಆದ್ರೆ ಇವನ್ನೆಲ್ಲ ಬಿಟ್ಟು ಅವರು ಒಂದು ಅವಧೂತರಾಗಿ ಶಿವಶರಣರಾಗಿ ಪರಿವರ್ತನೆ ಆಗಕ್ಕೆ ಕಾರಣ ಏನು? ಅದು ಅಷ್ಟೊಂದು ನಮಗೆ ಮಾಹಿತಿ ಗೊತ್ತಿಲ್ರಿ. ಓಕೆ ಓಕೆ. ಅದು ಇವೆಲ್ಲ ಯಜಮಾನ್ರು ಹೇಳ್ತಿದ್ರು ಅವ್ರನ್ನ. ಇದು ಎಲ್ಲ ಆಡಾಳೆ ಏರೂರಿಗೊಂದು ಪದ ಆಡಿದ್ದು ಹೇಳ್ತಿದ್ರು. ಅದು ಪದ ಆಡಿದ್ದು ಹೇಳ್ತಿದ್ರು ಅವರು. ಇಲ್ಲಿದ್ದ ಆಡಾಳಿಗೆ ಏರೂರಿಗಂತ ಅಡ್ಡಾಡ್ಕೊಂತ ಪದ ಆಡ್ಕೊಂತ ಓದ್ತಿದ್ನನ್ರಿ. ಆಮೇಲೆ ಏನಪ್ಪ ಅಂದ್ರೆ 6 ಗುಂಡು ತೂರ್ಕೊಂತ ಓದ್ತಿದ್ನಂತ. 4 ಬೀಳಾರ್ದಂಗ 6 ಗುಂಡು ತೂರ್ತಿದ್ನಂತ್ರಿ. ಅದನ್ನು ಹೇಳ್ತಿದ್ರಿ. ಅಷ್ಟು ಅವ್ರು ಹೇಳಿದ್ದು ಇಷ್ಟ ನಮಗೆ ಮಾಹಿತಿ ಕೊಡ್ತೈತ್ರಿ. ಇಷ್ಟಂತೂ ಕೊಡ್ತೈತೆ. ಆಮೇಲೆ ಇಲ್ಲಿದ್ದ ಹಿಡಿದು ಹುಲಿಯಾದ್ರ ಕೂಡ ಹೋಗ್ಯಾನ್ರಿ. ಅದನ್ನು ಕೂಡ ಹೇಳ್ತಿದ್ರು. ಹುಲಿಯಾದ್ರಕ್ಕೆ ಹೋಗ್ಯಾನ, ತವರಿಗೇರಿಗೆ ಹೋಗ್ಯಾರ. ಅಲ್ಲಿ ಪೌಡ ಅಲ್ಲಿ ಮಾಡ್ಯಾರ ತವರಿಗೇರಿಯಾಗ. ತವರಿಗೇರಿಯಾಗ ಯಾವುದೋ ಒಬ್ಬ ಹೆಣ್ಮಗಳು ಸಂತಿ ಬಂದ್ಲಂತೆ. ಆ ಹೆಣ್ಮಳಿಗೇನ ತುಪ್ಪ ಮರಕ್ಕೆ ಹೋಯ್ದ್ಲಂತ್ರಿ. ಏನೇನೋ ಭಾಳ ಅದಾವ್ರಿ ಅವು. ಅಲ್ಲಿನೂ ಪೌಡ ಮಾಡ್ಯಾನ್ರಿ. ಹುಲಿಯಾದ್ರ ಹುಡ್ಚಪ್ಪನ ಮನೆಗ ಅಲ್ಲಿನೂ ಭಾಳ ಪೌಡ ಮಾಡ್ಯಾನ. ಅಲ್ಲಿ ಪೌಡ ಜಗ್ಗಿ ಅದಾವ. ಇಲ್ಲಿವರೆಗೆ ಸಂದರ್ಶನ ಕೊಟ್ಟಿರ್ತಕ್ಕಂಥ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಭಕ್ತರೇ, ಶ್ರೀ ವಿರೂಪನಗೌಡ ವಂಶಸ್ಥರ ಮತ್ತೊಬ್ಬ ಸದಸ್ಯನ ಸಂದರ್ಶನ ಮಾಡೋಣ. ಸರ್ ನಮಸ್ಕಾರ. ತಮ್ಮ ಹೆಸರು? ಬಸನಗೌಡ ಅಂತೇಳಿ. ಸೊ ತಾವು ವಿರೂಪನಗೌಡರಿಗೆ ಯಾವ ರೀತಿಯ ಸಂಬಂಧ, ಆಮೇಲೆ ಎಷ್ಟನೇ ತಲೆಮಾರಿನವರು ನೀವು? ನಾವು ಸುಮಾರು ವಿರೂಪನಗೌಡ ತಾತನವರ ವಂಶಸ್ಥರು. ಆಮೇಲೆ ನಾವು ಗಿರಿ ಮೊಮ್ಮಕ್ಕಳು. ನನಗೆ ಅಂಜಾದು ನನಗೆ ಸ್ವಲ್ಪ ನಮ್ಮ ಅಜ್ಜಾರು ಅಂದರೆ ಶಿವನಗೌಡನಿಂದ ನನಗೆ
ನೆನಪಿದೆ. ಅದು ಪೂರ್ವ ಹಿಂದೆ ನನಗೆ ಅಷ್ಟು ಇದಿಲ್ಲ. ಅವ್ರ ತಲೆಮಾರಲಿಂದ ಒಟ್ಟು ಈ ಹಿರಪನಗೌಡ ತಾತನವರ ವಂಶಸ್ಥರು ಅಂತ ನಾವು. ಶಿವನಗೌಡ್ರು ಅಂತಂದ್ರೆ ವಿರಪಣ್ಣ ತಾತವ್ರ ಅಣ್ಣನ ಮಗ ಅಂತ ಹೇಳ್ರಿ. ಹೌದೌದು. ಅಣ್ಣನ ಮಗ. ಆಮೇಲೆ ಈಗ ವಿರಪಣ್ಣ ತಾತನವ್ರ ಬಗ್ಗೆ ಅಂದ್ರೆ ನಿಮ್ಮ ಶಿವನಗೌಡರು ನೀವು ನೋಡಿದ್ದೀರಾ? ನಿಮ್ಮ ಶಿವನಗೌಡ ಅಜ್ಜಾರು ನೋಡಿಲ್ಲ, ನಮ್ಮ ಅಜ್ಜಾರ್ ದಾನಗೌಡರು ನೋಡಿದ್ವಿ. ಓಕೆ. ಅಲ್ಲಿಂದ ಸನಾಯನಗೌಡರು, ಹಿರೇಪಂಪನಗೌಡರು ಇವರೆಲ್ಲ ನಮ್ಮ ಅಜ್ಜಾರುಗಳು ಆಗಬೇಕು. ಆಮೇಲೆ ನಿಮ್ಮ ಅಜ್ಜವರು ದಾನಗೌಡರಾಗಿರ್ಬೋದು, ಹಿರೇಪಂಪನಗೌಡರಾಗಿರ್ಬೋದು, ವಿರಪಣ್ಣ ತಾತನ ಬಗ್ಗೆ ತಮಗೆ ಏನು ಮಾಹಿತಿಯನ್ನು ತಿಳಿಸಿದ್ದಾರೆ ರೀ? ಅವರು ಈಗ ಏನನ್ನ ಈ ಸದ್ಯಕ್ಕೇನ ಕಲಿಯುಗದ ಏನನ್ನ ನಡೆದಾಡೋ ದೇವರು ಏನನ್ನ ಶಕ್ತಿ ಅವಧೂತ ಅಂದ್ರೆ ಈಗ ಹೆಂಗೆ ಗಂಗಾವತಿಯಲ್ಲಿ ಆರಾಧ್ಯ ದೈವ ಚನ್ನಬಸವ ತಾತನವ್ರು ಹೆಂಗೆ ಆ ರೀತಿ ಹಿರಪನಗೌಡ ತಾತನವ್ರಿಗೆ ಏನೇ ಸಂಕಲನ ಮಾಡಿದ್ರು ಕೂಡ ಅದು ಕಟ್ಟಿಟ್ಟ ಬುತ್ತಿ. ನಮ್ಮ ಏನು ಆಸೆಗಳು ಏನಿದಾವೆ, ನಮ್ಮ ಅನಿಸಿಕೆಗಳು ಏನಿದಾವೆ, ಏನು ಕಷ್ಟಗಳು ಏನಿದಾವೆ, ಆತ ಮುಂದೆ ನಾನು ಸಣ್ಣವನು, ನನಗೆ ಅನಿಸಿದಾಗ ಮಾತ್ರ 100ಕ್ಕೂ 100 ಯಶಸ್ವಿನ ಕಂಡುವಂಥ ನಾನು ಅವರ ಗಂಡು ಮೊಮ್ಮಗರಲ್ಲಿ ಒಬ್ಬರು. ಅಪಾರ ಪ್ರೀತಿ, ಅಪಾರ ಭಕ್ತಿ. ನನ್ನ ತಂದೆ 4 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಾಗಲಿಂದ ಅವರಿಗೆ ಸೇವೆ ಮಾಡುತ್ತಾ ಬಂದಿದ್ದರು. ಇವತ್ತು ನಮ್ಮ ಕುಟುಂಬಕ್ಕೆ ಎಲ್ಲ ರೀತಿಯಾದ ಕಷ್ಟಗಳು ಬಂದಿದೆ, ಸುಖಗಳು ಬಂದಿದೆ. ಸದಾ ಆತ್ಮ ಆಶೀರ್ವಾದ ನಮ್ಮ ಕುಟುಂಬ ಮೇಲೆ ಇದೆ ಎಂಬುದೊಂದು 100ಕ್ಕೆ 100 ನನ್ನ ಅನಿಸಿಕೆ, ವಿಶ್ವಾಸ. ಬೆಳವಣಿಗೆ ಆಗಿ ಅಧಿಕಾರವನ್ನು ಪ್ರಾಪ್ತಿಯಾಗಬೇಕು. ಯಾವ ಜನಾಂಗದವರು ಕೃಪಾ ಕಟಾಕ್ಷ ಇದೆ ಅಂತ ಇದೆ. ಯಾವ ಜನಾಂಗದವರು ಹೋದ್ರು ಅಲ್ಲಿ ಮನ ತನದಿಂದ ದುಡಿದಂಥವರಿಗೆ ಜಯ ಖಚಿತ, ಕಟ್ಟಿಟ್ಟ ಬುತ್ತಿ ಬೇಕಾದ್ರೆ ಇದನ್ನು ಬೇಕಾದ್ರೆ ತಾವು ಇದನ್ನು ಮಾಡ್ಬೋದು, ಸಮೀಕ್ಷೆ ಮಾಡ್ಬೋದು. ಓಕೆ. ಇಲ್ಲಿವರೆಗೆ ಶ್ರೀ ಹಿರೇರು ವಿರಪನಗೌಡ ತಾತನವರ ಬಗ್ಗೆ ಮಾಹಿತಿ ಕೊಟ್ಟಿರ್ತಕ್ಕಂಥ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಭಗವದ್ಭಕ್ತರೇ, ಶ್ರೀ ವಿರಪಣ್ಣ ಗೌಡ ತಾತನವರ ವಂಶಸ್ಥರಾಗಿರ್ತಕ್ಕಂಥ ಮತ್ತೊಬ್ಬ ಕುಟುಂಬದ ಸದಸ್ಯರನ್ನು ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಶಿವನಗೌಡ್ರಿ. ಶಿವನಗೌಡ ಅಂತ ಹೆಸರು. ತಮಗೆ ವಿರಪನಗೌಡರು ಯಾವ ರೀತಿ ಸಂಬಂಧ ಆಗ್ಬೇಕು ಸರ್? ಕುಲಸ್ತಾರೆ ಸರ್ ನಮ್ಮವ್ರು. ಓಕೆ. ಅಲ್ಲ ಅಂದರೆ ನೀವು ಎಷ್ಟನೇ ತಲೆಮಾರಿನವರು? ನಾವು 4ನೇ ತಲೆಮಾರಿನ. 4ನೇ ತಲೆಮಾರಿನವರು ಸರ್. ಸರ್, ವಿರಪನಗೌಡರ ಬಗ್ಗೆ ತಮ್ಮ ಕುಟುಂಬಸ್ಥರು ಅಥವಾ ತಮ್ಮ ಹಿರಿಯರು ತಮಗೆ ಹೇಳಿರ್ತಕ್ಕಂಥ ಮಾಹಿತಿ ಏನು ಸರ್? ಹೇಳ್ಯಾರ ಸರ್. ಹಾಂ, ನಾವು ವಂಶಸ್ಥರ ಅವರು. ಓಕೆ. ಅಂದ್ರೆ ಅವರು ಮಹಿಮೆಗಳಾಗಿರ್ಬೋದು, ಪುರಾಣನೂ ಐತ್ರಿ ಸರ್, ಪುರಾಣ ಇವೆಲ್ಲ. ಹೌದಾ ಸರ್? ಅವರಿಗೆ ಮಾಹಿತಿ ಕೊಟ್ಟಿರ್ತಕ್ಕಂಥ ತಮಗೆ ತುಂಬ ಹೃದಯದ ಧನ್ಯವಾದಗಳು.